ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಯೆಶಾಯನ ಪ್ರವಾದನೆಯ ಗ್ರಂಥ 54ನೇ ಅಧ್ಯಾಯ 14ನೇ ವಚನದಲ್ಲಿ, ನೀನು ಹಿಂಸೆಗೆ ದೂರವಾಗಿರುವಿ, ನಿನಗೆ ಹೆದರಿಕೆ ಇರುವುದಿಲ್ಲ, ನಾಶನವು ದೂರವಾಗಿರುವುದು, ನಿನ್ನ ಹತ್ತಿರಕ್ಕೆ ಬಾರದು. ಆಮೆನ್. ಹೌದು ಪ್ರಿಯ ದೇವ ಜನರೇ, ದೇವರು ಈ ದಿನ ಇದನ್ನು ವಾಗ್ದಾನ ಮಾಡಿದ್ದಾನೆ. ನೀವು ಹಿಂಸೆಗೆ ಒಳಪಟ್ಟಿದ್ದರೆ ಭಯಪಡಬೇಡಿರಿ, ಅದು ನಿಮ್ಮಿಂದ ದೂರವಾಗಿರುವುದು. ಹೆದರಬೇಡಿರಿ, ಇನ್ನು ಮುಂದೆ ನಿಮಗೆ ಹೆದರಿಕೆ ಇರುವುದೇ ಇಲ್ಲ ಮತ್ತು ನಾಶನವು ದೂರವಾಗಿರುವುದು, ನಿಮ್ಮ ಹತ್ತಿರಕ್ಕೆ ಬಾರದು ಎಂದು ನಿಮ್ಮ ದೇವರಾದ ಯೆಹೋವನು ಅನ್ನುತ್ತಾನೆ. ಪ್ರಿಯ ದೇವಜನರೇ, ನೀವು ತಿಳುಕೊಳ್ಳಿರಿ, ಅನೇಕ ಶತ್ರು ಬಾಧಿತನಾದಾಗ ಕೀರ್ತನೆಗಾರನಾದ ದಾವೀದನು ಹೀಗನ್ನುತ್ತಾನೆ, ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯವು ಆಗುವುದೇ ಇಲ್ಲವೆಂದು ಹೇಳಿಕೊಳ್ಳುತ್ತಾರೆ. ಆದರೂ ಯೆಹೋವನೇ, ನೀನೇ ನನ್ನನ್ನು ಕಾಯುವ ಗುರಾಣಿ, ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ಆಗಿದ್ದೀ ಎಂದು ದೇವರಾದ ಯೆಹೋವನಿಗೆ ಮೊರೆ ಇಟ್ಟನು. ಆಮೆನ್. ಹೌದು ಪ್ರಿಯ ಸಹೋದರರೇ, ಯೆಹೋವನು ತನ್ನ ಭಕ್ತರನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳಿರಿ. ನೀವು ಆತನಿಗೆ ಮೊರೆ ಇಡುವಾಗೆಲ್ಲ ಆತನು ಕೇಳುತ್ತಾನೆ. ಭಯಪಡಬೇಡಿರಿ, ಅದಾದ್ದರಿಂದ ನೀವು ಹಿಂಸೆಗೆ ದೂರವಾಗಿರಿದಿರಿ, ನಿಮಗೆ ಹೆದರಿಕೆ ಇರುವುದಿಲ್ಲ, ನಾಶನವು ದೂರವಾಗಿರುವುದು, ನಿಮ್ಮ ಹತ್ತಿರಕ್ಕೆ ಬಾರದು. ಆಮೆನ್. ಅದಕ್ಕೋಸ್ಕರ ಪ್ರಿಯ ದೇವ ಜನರೇ, ಆತನ ಹೆಸರಿನ ಮೇಲೆ ಪ್ರತಿ ದಿನವೂ ನೀವು ಪ್ರಾರ್ಥಿಸಿರಿ. ಆತನೇ ನಿಮಗೆ ಸಹಾಯಕನು, ಗುರಾಣಿಯೂ ಆಗಿದ್ದಾನೆ. ಆತನನ್ನು ನಂಬುವವನು ಸತ್ತರೂ ಬದುಕುವನು. ಆಮೆನ್. ಬಾಳೆಂಬ ಹಡಗಿನ ನಾವಿಕ ನೀನಾದೆ, ಈ ನಮ್ಮ ಜನರ ಜನನಾಯಕ. ಅಲೆ ಬಂದು ನನ್ನನ್ನು ಮುತ್ತಿಕೊಂಡರು, ಅಲೆ ಬಂದು ನನ್ನನ್ನು ಮುತ್ತಿಕೊಂಡರು. ಮುಳುಗದೆ ಕಾಯುವ ನನ್ನ ರಾಜನೇ, ಮುಳುಗದೆ ಕಾಯುವ ನನ್ನ ರಾಜನೇ.